ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು, ಗೋಲ್ಡ್ ಮೆಂಬರ್ ಆಗ್ಬೋದು. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಇಂಡಿಯಾ ಟುಡೇ ನಡೆಸಿದ ಸರ್ವೆ ಹೊರಗೆ ಬಂದಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನ ಯಾರ ಪರ ಒಲವನ್ನು ಹೊಂದಿದ್ದಾರೆ, ಈ ಕ್ಷಣಕ್ಕೆ ಜನರ ಮೂಡ್ ಯಾವ ರೀತಿ ಇದೆ ಅನ್ನೋದನ್ನ ಸರ್ವೆ ಮೂಲಕ ಹೊರಹಾಕಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಒಳ್ಳೆ ಸ್ಟ್ರೈಕ್ ರೇಟ್ ಹೊಂದಿರೋ ಸರ್ವೆಗಳನ್ನ ಇಂಡಿಯಾ ಟುಡೇ ಗ್ರೂಪ್ ಕೊಡ್ತಾ ಬಂದಿರೋದ್ರಿಂದ ಇದನ್ನ ನಿಮಗೆ ನಾವು ಪಿಕ್ ಮಾಡಿ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನು ಇದೀಗ ಬಂದಿರೋ ಸರ್ವೆ ತುಂಬಾ ಇಂಪಾರ್ಟೆಂಟ್ ಸರ್ವೆ ಕೂಡ ಹೌದು. ಯಾಕಂದ್ರೆ ಎಲೆಕ್ಷನ್ಗೆ ದಿನಗಣನೆ ಆರಂಭ ಆಗಿದೆ. ರಾಮ ಮಂದಿರ ಕಾರ್ಯಕ್ರಮ ಕೂಡ ಆಗಿದೆ, ಬಜೆಟ್ ಕೂಡ ಆಗಿದೆ, ಉತ್ತರ ದಕ್ಷಿಣ ಅಂತ ಕಿತ್ತಾಟ ಕೂಡ ಶುರುವಾಗಿದೆ. ರಾಹುಲ್ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, UCC ಚರ್ಚೆ ಆಗ್ತಾ ಇದೆ, CAA ವಿಚಾರ ಬರ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಈ ಹೊತ್ತಲ್ಲಿ ಜನರು ಯಾರ ಪರ ಇದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಂಡಿಯಾ ಟುಡೇ ಹೇಳಿರೋದನ್ನ ನಾವು ನಿಮಗೆ ಈಗ ಸ್ಟೇಟ್ ಬೈ ಸ್ಟೇಟ್ ತೋರಿಸ್ತಾ ಹೋಗ್ತೀವಿ. ಈ ವರದಿ ಕರ್ಟಸಿ ಇಂಡಿಯಾ ಟುಡೇ. ಮೊದಲಿಗೆ ಉತ್ತರ ಪ್ರದೇಶ ನೋಡೋಣ. ಉತ್ತರ ಪ್ರದೇಶ ದಿಲ್ಲಿಯ ಪಾರ್ಲಿಮೆಂಟ್ಗೆ ಹೋಗೋಕೆ ಹೆಬ್ಬಾಗಿಲು ಅಂತ ಹೇಳ್ತಾರೆ. 80 ಸೀಟ್ ಇದೆ UPಯಲ್ಲಿ. ಈ ಪೈಕಿ BJP ಒಂದೇ 62 ಗೆದ್ದಿತ್ತು. ಈ ಸಲ 70 ಗೆಲ್ಲಬಹುದು ಬರೀ BJP. ಮಿತ್ರ ಪಕ್ಷ ಅಪ್ನಾದಳ್ 2 ಗೆದ್ದಿತ್ತು. ಈಗಲೂ ಅಷ್ಟೇ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. SP ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟ ಕಳೆದ ಸಲ 6 ಗೆದ್ದಿತ್ತು. ಈ ಬಾರಿ 8ಕ್ಕೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದು ಈ ಕ್ಷಣಕ್ಕೆ. ಉಳಿದಂತೆ BSP ಈ ಸಲ ಶೂನ್ಯಕ್ಕೆ ಶರಣಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಉತ್ತರಾಖಂಡ್, 2ನೇ ರಾಜ್ಯ ಉತ್ತರಾಖಂಡ್ ಬಗ್ಗೆ ನೋಡೋಣ. ಈ ಸಲ UCC ಅಂತೆಲ್ಲ ಭಾರಿ ಚರ್ಚೆಯಾದ ರಾಜ್ಯ. ಇಲ್ಲಿ ಕಳೆದ ಸಲ BJP 5ಕ್ಕೆ 5 ಸೀಟ್ ಗೆದ್ದಿತ್ತು. ಈ ಬಾರಿ ಕೂಡ ಅದು ರಿಪೀಟ್ ಆಗುತ್ತೆ. 5 ಸೀಟ್ BJPಗೆ ಸಿಗುತ್ತೆ ಅಂತ ಮೂಡ್ ಆಫ್ ದಿ ನೇಷನ್ ಪೋಲ್ ಹೇಳ್ತಾ ಇದೆ. ನಂಬರ್ 3 ಬಿಹಾರ. ಈ ಬಾರಿ ರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಮ್ಮೆ ಸುದ್ದಿಯಾದ ರಾಜ್ಯ. ನಿತೀಶ್ ಕುಮಾರ್ ಪಲ್ಟಿ ಕಾರಣಕ್ಕೆ ಕಳೆದ ಬಾರಿ ನಿತೀಶ್ ಮತ್ತು BJP ಸೇರಿದ NDA 40ರಲ್ಲಿ 39 ಸೀಟ್ ಗೆದ್ದಿದ್ರು. ಈ ಸಲ ಅದು 32ಕ್ಕೆ ಬರಬಹುದು ಅಂತ ಹೇಳ್ತಿದ್ದಾರೆ. ಇನ್ನು RJD, ಕಾಂಗ್ರೆಸ್, ಕಮ್ಯುನಿಸ್ಟ್ ಇರೋ INDIA ಮೈತ್ರಿಕೂಟ ಕಳೆದ ಸಲ 1 ಗೆದ್ದಿದ್ರು. ಈ ಸಲ 8ಕ್ಕೆ ಏರಿಕೆ ಆಗಬಹುದು ಅಂತ ಸಮೀಕ್ಷೆ ಭವಿಷ್ಯವಾಣಿ ನೋಡ್ತಿದೆ. ನಂಬರ್ 4 ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ 5 ಸೀಟ್ ಇದೆ. ಕಳೆದ ಬಾರಿ NDA 2 ಸೀಟ್ ಗೆದ್ದಿತ್ತು. ಈ ಸಲ ಅಷ್ಟೇ ಸೀಟ್ ಗೆಲ್ತಾರಂತೆ, ಅಂದ್ರೆ 2 ಸೀಟ್. ಇನ್ನುಳಿದಂತೆ ಕಾಂಗ್ರೆಸ್, ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಮುಫ್ತಿ ಪಕ್ಷಗಳು ಕಳೆದ ಬಾರಿ 3 ಸೀಟ್ ಗೆದ್ದಿದ್ವು. ಈ ಸಲ 3 ಸೀಟ್ ಗೆಲ್ತಾರೆ. ಸೊ ಇಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಇನ್ನು ಪಂಜಾಬ್ ಬಗ್ಗೆ ಬಂದಿರೋ ಭವಿಷ್ಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. 13 ಸೀಟ್ಗಳು ಇರೋ ಪಂಜಾಬ್ನಲ್ಲಿ ಕಳೆದ ಸಲ ಕಾಂಗ್ರೆಸ್ 8 ಗೆದ್ದಿತ್ತು. ಪಂಜಾಬ್ನಿಂದಲೇ ಅವರಿಗೆ ಹೆಚ್ಚು ಸೀಟ್ ಬಂದಿತ್ತು. ಬಟ್ ಈ ಸಲ 3 ಸೀಟ್ ಕಳ್ಕೊಂಡು 5ಕ್ಕೆ ಕುಸಿತಾರೆ. BJP ಕಳೆದ ಬಾರಿ 2 ಗೆದ್ದಿತ್ತು. ಈ ಸಲವೂ 2. ಶಿರೋಮಣಿ ಅಕಾಲಿ ದಳ ಕಳೆದ ಸಲ 2 ಗೆದ್ದಿತ್ತು. ಈ ಸಲ 1ಕ್ಕೆ ಕುಸಿಯುತ್ತಂತೆ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಮತ್ತು ಭಗವಂತ್ ಮಾನ್ ಜೋಡಿಯ ಆಮ್ ಆದ್ಮಿ ಪಾರ್ಟಿ ಕಳೆದ ಸಲ 1 ಸೀಟ್ ಗೆದ್ದಿತ್ತು. ಈ ಸಲ ಅವರದ್ದೇ ಸರ್ಕಾರ ಇರೋದ್ರಿಂದ 5 ಸೀಟ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ನಂಬರ್ 6 ಹರಿಯಾಣ. ಕಳೆದ ಸಲ 10ಕ್ಕೆ 10 ಸೀಟಲ್ಲಿ BJP ಗೆದ್ದಿತ್ತು. ಈ ಸಲ 2 ಸೀಟ್ ಕಮ್ಮಿ ಆಗ್ಬೋದು, 8ಕ್ಕೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಕಳೆದ ಸಲ 0 ಇತ್ತು, ಈ ಸಲ 2 ಅಂತ. ಇನ್ನು ಅಸ್ಸಾಂ, ಹಿಮಂತ ಬಿಸ್ವಾ ಸರ್ಮಾರ ಅಸ್ಸಾಂನಲ್ಲಿ 14 ಸೀಟ್ ಇದೆ. ಈ ಪೈಕಿ ಕಳೆದ ಬಾರಿ 9 ಸೀಟನ್ನ BJP ಗೆದ್ದಿತ್ತು. ಈ ಸಲ 12 ಗೆಲ್ತಾರೆ ಅಂತ. INDIA ಕೂಟ ಕಳೆದ ಬಾರಿ 3 ಗೆದ್ದಿತ್ತು. ಈ ಸಲ 2ಕ್ಕೆ ಇಳಿತಾರೆ ಅಂತ. ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಕಳೆದ ಸಲ 1 ಗೆದ್ದಿತ್ತು. ಈ ಸಲ 0ಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಕಳೆದ ಸಲ ಒಬ್ಬರು ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ರು. ಅದು ಕೂಡ ಈಗ ರಾಜಕೀಯ ಪಕ್ಷಗಳ ಪಾಲಾಗುತ್ತೆ ಅಂತ ಭವಿಷ್ಯವಾಣಿ ನುಡಿದಿದ್ದಾರೆ. ಪಶ್ಚಿಮ ಬಂಗಾಳ, ಜಿದ್ದಾಜಿದ್ದಿನ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 42 ಲೋಕಸಭಾ ಸೀಟ್ ಇದೆ. ಈ ಪೈಕಿ ಕಳೆದ ಬಾರಿ 18 ಗೆದ್ದಿತ್ತು BJP. ಈ ಸಲ 19ಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. TMC 22 ಗೆದ್ದಿತ್ತು. ಈ ಸಲ ಅಷ್ಟೇ ಇರುತ್ತೆ, 22. ಹಾಗೆ ಕಾಂಗ್ರೆಸ್ 2 ಇತ್ತು ಕಳೆದ ಸಲ, 1ಕ್ಕೆ ಇಳಿತಾರೆ ಅಂತ ಹೇಳಲಾಗ್ತಿದೆ. ನಂಬರ್
9 ಜಾರ್ಖಂಡ್. ಹೇಮಂತ್ ಸೊರೇನ್ ಬಂಧನ, ಹೊಸ ಸಿಎಂ, ಹೀಗೆ ಸಾಲು ಸಾಲು ಬೆಳವಣಿಗೆಗಳನ್ನ ಕಂಡಿರೋ ಜಾರ್ಖಂಡ್ನಲ್ಲಿ 14 ಸೀಟ್ ಇದೆ. ಕಳೆದ ಸಲ NDA 12 ಗೆದ್ದಿತ್ತು. ಈ ಸಲವೂ ಅದು ರಿಪೀಟ್ ಆಗುತ್ತೆ, 12 ಗೆಲ್ತಾರೆ ಅಂತ ಹೇಳಿದ್ದಾರೆ. ಹೇಮಂತ್ ಸೊರೇನ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ಕಾಂಗ್ರೆಸ್ ಮೈತ್ರಿ ಕಳೆದ ಸಲ 2 ಗೆದ್ದಿತ್ತು. ಈ ಸಲನೂ 2ಕ್ಕೆ ಸೀಮಿತ ಆಗಿರ್ತಾರೆ ಅಂತ. ನಂಬರ್ 10 ಕರ್ನಾಟಕದಲ್ಲಿ ಈ ಸಲ ಸಾಕಷ್ಟು ಬದಲಾವಣೆಗಳಾಗಿವೆ. ಬಿಜೆಪಿಯೊಂದಿಗೆ JDS ಇದೆ. ಪಕ್ಷೇತರ ಸಂಸದೆ ಸುಮಲತಾ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರದ ನಡುವೆ ಕೂಡ ಬಿಜೆಪಿ 28ರಲ್ಲಿ 25 ಗೆದ್ಕೊಂಡಿತ್ತು. JDS ಪ್ಲಸ್ ಸುಮಲತಾ ಸೇರಿಸಿದ್ರೆ ಅವರ ಬಲ 27 ಇತ್ತು. ಈ ಸಲ ಈ ಕೂಟ 27ರಿಂದ 24ಕ್ಕೆ ಇಳಿಬಹುದು ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ 1ರಿಂದ 4ಕ್ಕೆ ಏರಬಹುದು ಅನ್ನೋ ಸಾಧ್ಯತೆಯನ್ನ ಇಂಡಿಯಾ ಟುಡೇ ಟಿವಿ ಪ್ರಿಡಿಕ್ಟ್ ಮಾಡ್ತಾ ಇದೆ. ಇನ್ನು ವೋಟ್ ಶೇರ್ ವಿಚಾರಕ್ಕೆ ಬಂದ್ರೆ NDA 53%, ಕಾಂಗ್ರೆಸ್ 42%, ಇತರರು 5% ವೋಟ್ ಶೇರ್ ಪಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ತಮಿಳುನಾಡು ಈ ಬಾರಿ ಲೋಕಸಭಾ ಚುನಾವಣೆಯ ಇಂಪಾರ್ಟೆಂಟ್ ರಾಜ್ಯಗಳಲ್ಲಿ ತಮಿಳುನಾಡು ಕೂಡ ಒಂದು. 39 ಕ್ಷೇತ್ರಗಳಿವೆ. ಈ ಸಲ ಮೋದಿ ದಕ್ಷಿಣಕ್ಕೆ ಬಂದು ತಮಿಳುನಾಡಲ್ಲಿ ನಿಂತರೆ ಅನ್ನೋ ಪಾಸಿಬಿಲಿಟಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಸೆಂಗೋಲ್ ವಿಚಾರ, ಕಾಶಿ ತಮಿಳು ಸಂಗಮ್ ಕಾರ್ಯಕ್ರಮ, ಅಣ್ಣಾಮಲೈರ ಓಡಾಟ ಎಲ್ಲ ಸೇರಿ ಈ ಸಲ ಬಿಜೆಪಿ ಖಾತೆ ಓಪನ್ ಮಾಡುತ್ತೆ ಅಂತ ಹೇಳಲಾಗಿತ್ತು. ಬಟ್ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಬಿಜೆಪಿ 0ಗೆ ಶರಣಾಗುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಮೂಡ್ ಆಫ್ ದಿ ನೇಷನ್ ಪೋಲ್, DMK ಮತ್ತು ಕಾಂಗ್ರೆಸ್ ಮೈತ್ರಿಕೂಟ INDIA ಕೂಟ ಕಳೆದ ಬಾರಿ 38 ಗೆದ್ದಿದ್ರು. ಈ ಸಲ ಕ್ಲೀನ್ ಸ್ವೀಪ್ 39 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಿಮಾಚಲ ಪ್ರದೇಶ, ಕಳೆದ ಸಲ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು, 4ಕ್ಕೆ 4 ಗೆದ್ದಿದ್ರು. ಈ ಸಲ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ. ಚೇಂಜಸ್ ಆಗಬಹುದು ಅನ್ನೋ ನಿರೀಕ್ಷೆ ಕಾಂಗ್ರೆಸ್ನಲ್ಲಿತ್ತು. ಬಟ್ ಇಲ್ಲೂ ಚೇಂಜಸ್ ಕಾಣಿಸ್ತಾ ಇಲ್ಲ. ಈ ಸಲವೂ ಬಿಜೆಪಿಯೇ 4ಕ್ಕೆ 4 ಗೆದ್ದು ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಮೂಡ್ ಆಫ್ ದಿ ನೇಷನ್ ಪೋಲ್ ಹೇಳಿದೆ. ದಿಲ್ಲಿ, ಕೇಜ್ರಿವಾಲ್ರ ಆಡಳಿತ, ಕಾಂಗ್ರೆಸ್ನ ಕಿತ್ತಾಟಗಳ ನಡುವೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಈ ಬಾರಿನೂ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ದಿಲ್ಲಿಯಲ್ಲಿ 7 ಲೋಕಸಭಾ ಕ್ಷೇತ್ರಗಳಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿನೇ ಗೆಲ್ಲುತ್ತೆ ಅಂತ. ಲೋಕಸಭಾ ಚುನಾವಣೆ ಬಂದಾಗ ಕೇಜ್ರಿವಾಲ್ ಪದೇ ಪದೇ ಮುಗ್ಗರಿಸಿದ್ದಾರೆ. ಅದಕ್ಕೆ ಈ ಸಲ ಕೂಡ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಕೇರಳ. ದಕ್ಷಿಣದ ಕೇರಳದಲ್ಲಿ 20 ಲೋಕಸಭಾ ಸೀಟ್ ಇದೆ. ಕಳೆದ ಸಲ ವಿರುದ್ಧ ನಿಂತಿದ್ದವರೆಲ್ಲ ಈ ಸಲ ಒಟ್ಟಾಗಿದ್ದಾರೆ. LDF, UDF ಎಲ್ಲರೂ INDIA ಕೂಟದಲ್ಲಿದ್ದಾರೆ. ಸೊ ಹೊಡೆದಾಡಿದ್ರು ಮುದ್ದಾಡಿದ್ರು ಎಲ್ಲ ಸೀಟು ಅವರಿಗೆ ಅಂತ ಇಂಡಿಯಾ ಟುಡೇ ಹೇಳಿದೆ. ಅಲ್ಲದೆ ಕಳೆದ ಬಾರಿ ಕೇರಳದಲ್ಲಿ ಕಾಂಗ್ರೆಸ್ 15 ಸೀಟ್ ಗೆದ್ದಿತ್ತು. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 2 ಗೆದ್ದಿತ್ತು. KCM 1 ಗೆದ್ದಿತ್ತು. CPM, RSP ತಲಾ 1 ಗೆದ್ದಿದ್ವು. ಬಿಜೆಪಿ 0 ಸುತ್ತಿತ್ತು. ಈ ಸಲವೂ ಅದೇ ರಿಪೀಟ್ ಆಗುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ತೆಲಂಗಾಣ, ಕಾಂಗ್ರೆಸ್ ಪವರ್ನಲ್ಲಿರೋ ತೆಲಂಗಾಣದಲ್ಲಿ 17 ಸೀಟ್ ಇವೆ. ಈ ಪೈಕಿ ಕಾಂಗ್ರೆಸ್ ಕಳೆದ ಸಲ 3 ಸೀಟ್ ಗೆದ್ದಿತ್ತು. ಈ ಸಲ ಅದು 10ಕ್ಕೆ ಏರಿಕೆ ಆಗುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಕಳೆದ ಸಲ ಬಿಜೆಪಿ 4 ಗೆದ್ದಿತ್ತು, ಈಗ 3ಕ್ಕೆ ಕುಸಿಬಹುದು ಅಂತ ಹೇಳ್ತಿದ್ದಾರೆ. ಇನ್ನುಳಿದಂತೆ ಕಳೆದ ಸಲ 9 ಸೀಟ್ ಗೆದ್ದು ರಾಷ್ಟ್ರ ರಾಜಕೀಯದಲ್ಲಿ ಮಿಂಚುವ ಆಸೆ ಕಂಡಿದ್ದ BRS ಪಾರ್ಟಿ ಈ ಸಲ 3 ಸೀಟ್ಗೆ ತೃಪ್ತಿ ಪಡ್ಕೊಳ್ಬೇಕಾಗತ್ತೆ. ಇದು ಈ ಕ್ಷಣದ ಲೆಕ್ಕಾಚಾರ. ಆದರೆ ಅಲ್ಲಿ ಒಂದು ವೇಳೆ ಬಿಜೆಪಿ ಮತ್ತು BRS ನಡುವೆ ಮೈತ್ರಿ ಆಗಬಹುದು ಅನ್ನೋ ಸಾಧ್ಯತೆ ಬಗ್ಗೆ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಆ ಮೈತ್ರಿ ಆದರೆ ಒಂದಷ್ಟು ವ್ಯತ್ಯಾಸಗಳು ಇದರಲ್ಲಿ ಆಗೋ ಸಾಧ್ಯತೆನೂ ಇರುತ್ತೆ. ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಈ ಸಲ ಅಚ್ಚರಿಯ ಫಲಿತಾಂಶ ಬರ್ಬೋದು. TDP ಮತ್ತೆ ಕಂಬ್ಯಾಕ್ ಮಾಡುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಆಂಧ್ರದಲ್ಲಿ 25 ಲೋಕಸಭಾ ಕ್ಷೇತ್ರಗಳಿದ್ದು ಈ ಪೈಕಿ ಕಳೆದ ಬಾರಿ CM ಜಗನ್ ಮೋಹನ್ ರಾವ್ YSR ಕಾಂಗ್ರೆಸ್ ಪಾರ್ಟಿ ಕ್ಲೀನ್ ಸ್ವೀಪ್ ಮಾಡಿತ್ತು. 25ಕ್ಕೆ 25 ಗೆದ್ದಿತ್ತು. TDP ಕಾಂಗ್ರೆಸ್ 0 ಸೂಚಿಸಿದ್ವು. ಈಗ TDP 17 ಸೀಟ್ ಗೆಲ್ಲುತ್ತೆ ಅಂತ ಅಚ್ಚರಿಯ ಭವಿಷ್ಯವಾಣಿ ಬಂದಿದೆ. ಜಗನ್ ಮೋಹನ್ ರಾವ್ ಪಾರ್ಟಿ ಕೇವಲ 8ಕ್ಕೆ ಕುಸಿಯುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನುಳಿದಂತೆ ಕಾಂಗ್ರೆಸ್ ಈ ಬಾರಿನೂ 0 ಸುತ್ತುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸೀಟ್ ಶೇರಿಂಗ್ನಲ್ಲೂ ಚಂದ್ರಬಾಬು ನಾಯ್ಡು ಪಕ್ಷಕ್ಕೆ 45% ವೋಟ್ ಶೇರ್ ಬರಬಹುದು. ಜಗನ್ ಪಾರ್ಟಿಗೆ 41% ವೋಟ್ ಶೇರ್ ಬರಬಹುದು ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಸದ್ಯ ಬಿಜೆಪಿ ಮತ್ತು TDP ನಡುವೆ ಮಾತುಕತೆ ನಡೀತಾ ಇತ್ತು. ಒಂದು ವೇಳೆ ಆ ಮೈತ್ರಿ ಮಾತು ಯಶಸ್ವಿ ಆಯಿತು ಅಂದ್ರೆ ಬಿಜೆಪಿಗೆ ಆಂಧ್ರ ರಾಜಕೀಯದಲ್ಲೂ ಶಕ್ತಿ ಸ್ವಲ್ಪ ಸಿಗಬಹುದು. ಜಿದ್ದಾಜಿದ್ದಿನ ಮಹಾರಾಷ್ಟ್ರದಲ್ಲಿ ವೆರಿ ಇಂಟ್ರೆಸ್ಟಿಂಗ್. ಈ ಸಲ ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಸೀಟ್ಗಳಿದೆ. ಈಗ ಅರ್ಧ ಶಿವಸೇನೆ, ಅರ್ಧ NCP ಇವರೆಲ್ಲ ಪಾರ್ಟಿ ಕಿತ್ಕೊಂಡು ಬಂದು ಬಿಜೆಪಿ ಒಟ್ಟಿಗೆ ಸೇರ್ಕೊಂಡಿದ್ದಾರಲ್ಲ, NDAನ ಭಾಗ ಆಗಿದ್ದಾರೆ. ಕಳೆದ ಸಲ ಇವರ ಬಲ 41 ಸೀಟ್ ಇತ್ತು. ಆದರೆ ಈ ಸಲ NDA ಮೈತ್ರಿಕೂಟ 22ಕ್ಕೆ ಇಳಿಯುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಶರದ್ ಪವಾರ್ರ NCP, ಉದ್ಧವ್ ಠಾಕ್ರೆಯ ಶಿವಸೇನೆ ಹಾಗೂ ಕಾಂಗ್ರೆಸ್ ಸೇರಿ ಒಟ್ಟು 26 ಸೀಟ್ ಗೆಲ್ಲಬಹುದು. ಅಂದರೆ INDA ಕೂಡ 26 ಗೆಲ್ಲಬಹುದು ಅಂತ. ಒಡಿಶಾ, ನವೀನ್ ಪಟ್ನಾಯಕ್ ಅವರ ಒಡಿಶಾದಲ್ಲಿ ಒಟ್ಟು 21 ಸೀಟುಗಳಿವೆ. ಈ ಪೈಕಿ ಕಳೆದ ಬಾರಿ ನವೀನ್ ಪಟ್ನಾಯಕ್ ಅವರ BJD 12 ಗೆದ್ದಿತ್ತು, ಬಿಜೆಪಿ 8 ಗೆದ್ದಿತ್ತು, ಕಾಂಗ್ರೆಸ್ 1 ಗೆದ್ದಿತ್ತು. ಈ ಸಲ ಬಿಜೆಪಿ ಮತ್ತು BJD ನಡುವೆ ನೆಕ್ ಟು ನೆಕ್ ಫೈಟ್ ಆಗುತ್ತಂತೆ. ಬಿಜೆಪಿ 10 ಗೆದ್ರೆ ನವೀನ್ ಪಟ್ನಾಯಕ್ 11 ಸೀಟ್ ಗೆಲ್ತಾರಂತೆ. ಕಾಂಗ್ರೆಸ್ 0ಕ್ಕೆ ಶರಣಾಗುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಗುಜರಾತ್, ಮೋದಿ ಅವರ ಗುಜರಾತ್ನಲ್ಲಿ 26 ಸೀಟ್ ಇದೆ. ಈ ಪೈಕಿ ಬಿಜೆಪಿ 62% ವೋಟ್ ಶೇರ್ನೊಂದಿಗೆ 26ಕ್ಕೆ 26 ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಸಮೀಕ್ಷೆ ಹೇಳಿದೆ.
ಆಪ್ ಹಾಗೂ ಕಾಂಗ್ರೆಸ್ ನೇತೃತ್ವದ INDIA ಕೂಟ 26% ವೋಟ್ ಶೇರ್ ಪಡ್ಕೊಂಡ್ರು 0 ಸುತ್ತಾರೆ ಸೀಟಲ್ಲಿ ಅಂತ ಸಮೀಕ್ಷೆ ಹೇಳಿದೆ. ರಾಜಸ್ಥಾನ್ 25 ಸೀಟ್ ಇದೆ. ಕಳೆದ ಸಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಬಿಜೆಪಿ ಸ್ವೀಪ್ ಮಾಡಿತ್ತು. ಈ ಸಲ ಬಿಜೆಪಿನೇ ಪವರ್ನಲ್ಲಿದೆ. ಈ ಸಲ ಕೂಡ 25ಕ್ಕೆ 25 ಬಿಜೆಪಿ ಸ್ವೀಪ್ ಮಾಡುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಮಧ್ಯಪ್ರದೇಶದಲ್ಲಿ 29 ಸೀಟ್ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ಬರೇ ಇಲ್ಲಿ ಮೇನ್ ಫೈಟರ್ಸ್. ಕಳೆದ ಸಲ ಬಿಜೆಪಿ 28 ಗೆದ್ದಿತ್ತು. ಈ ಸಲ 1 ಕಮ್ಮಿಯಾಗಿ 27 ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಅತ್ತ ಕಾಂಗ್ರೆಸ್ ಕಳೆದ ಸಲ 1 ಗೆದ್ದಿತ್ತು, ಈಗ 2 ಗೆಲ್ಲಬಹುದು ಅಂತ ಹೇಳಲಾಗಿದೆ. ಕಳೆದ ಸಲ ಛತ್ತೀಸ್ಗಢದಲ್ಲಿ 11 ಸೀಟುಗಳ ಪೈಕಿ ಬಿಜೆಪಿ 9, ಕಾಂಗ್ರೆಸ್ 2 ಗೆದ್ದಿತ್ತು. ಈಗ ಬಿಜೆಪಿ 10, ಕಾಂಗ್ರೆಸ್ 1 ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ. ಅಂದಹಾಗೆ ಇಲ್ಲಿ ಈ ಸಲ ಬಿಜೆಪಿನೇ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಕಳೆದ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಧಿಕಾರ ಮಾಡ್ತಾ ಇತ್ತು. ನೆಕ್ಸ್ಟ್ ಗೋವಾ 2 ಸೀಟ್ ಇದೆ. ಕಳೆದ ಸಲ ಕಾಂಗ್ರೆಸ್ 1, ಬಿಜೆಪಿ 1, ಈ ಸಲವೂ ಕಾಂಗ್ರೆಸ್ 1, ಬಿಜೆಪಿ 1 ಅಂತ ಸಮೀಕ್ಷೆ. ಉಳಿದಂತೆ ಈಶಾನ್ಯ ರಾಜ್ಯಗಳಲ್ಲಿ ಅಂಥ ಚೇಂಜಸ್ ಏನೂ ಆಗಲ್ಲ. ಈ ಸಮೀಕ್ಷೆ ಹೇಳ್ತಾ ಇದೆ ಆ ರೀತಿ. ಬಿಜೆಪಿ ಅಲ್ಲಲ್ಲಿ ಆ ಭಾಗದ ಸ್ಥಳೀಯ ಪಕ್ಷಗಳು ಮತ್ತು ಪಕ್ಷೇತರರು ಸೇರಿಕೊಂಡು ಸೀಟ್ ಪಡಿತಾರೆ ಅಂತ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಅಷ್ಟು ದೊಡ್ಡ ಚೇಂಜಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ದೇಶಾದ್ಯಂತ ಬಿಗ್ ಪಿಕ್ಚರ್ ನೋಡೋದಾದರೆ NDAಗೆ 335 ಸೀಟ್ ಬರುತ್ತೆ. ಈ ಪೈಕಿ ಬಿಜೆಪಿಗೆ 304 ಬರುತ್ತೆ. ಅಂದರೆ ಕಳೆದ ಬಾರಿಗಿಂತ 1 ಸೀಟ್ ಜಾಸ್ತಿ ಬಿಜೆಪಿಗೆ ಬರುತ್ತೆ. ಆದರೆ ಅವರ ಮಿತ್ರರು ಸಂಖ್ಯೆ ಕೂಡ ಕಮ್ಮಿ ಆಗಿದೆಯಲ್ಲ, ಇರೋರು ಕೂಡ ಮುಗ್ಗರಿಸ್ತಾರೆ, ಜಾಸ್ತಿ ಬರಲ್ಲ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ಗಮನಿಸಬೇಕಾದ ಸಂಗತಿ ಅಂದರೆ BRS NDAಗೆ ಬಂದರೆ, TDP ತೆಲುಗು ದೇಶಂ ಪಾರ್ಟಿ NDAಗೆ ಬಂದರೆ, ಅಥವಾ ಮಿತ್ರರ ಸಂಖ್ಯೆ ಇವರಿಬ್ಬರನ್ನು ಬಿಟ್ಟು ಇನ್ನೂ ಜಾಸ್ತಿ ಆದರೆ ಆವಾಗ ಈ ಫೈನಲ್ ಟ್ಯಾಲಿ ಚೇಂಜಸ್ ಆದರೂ ಆಗಬಹುದು. ಇದು ಈ ಕ್ಷಣಕ್ಕೆ ಇರೋ ಈಕ್ವೇಷನ್ ಆಧಾರದ ಮೇಲೆ ಸರ್ವೆ ಅವರು ಕೊಟ್ಟಿರೋ ನಂಬರ್. ಇನ್ನು INDIA ಮೈತ್ರಿಕೂಟ 166 ಸೀಟ್ ಪಡೆಯುತ್ತಂತೆ. ಈ ಪೈಕಿ ಕಾಂಗ್ರೆಸ್ 71 ಸೀಟ್ ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ. ಅದನ್ನು ಬಿಟ್ಟರೆ ಈ 2 ಗುಂಪಲ್ಲಿ ಇಲ್ಲದವರು 42 ಸೀಟ್ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸಮೀಕ್ಷೆ ಪ್ರಕಾರ 52% ಜನ ಮೋದಿನೇ PM ಆಗಬೇಕು ಅಂತ ಹೇಳಿದಾರಂತೆ. ಒಟ್ಟಾರೆ ಈ ಕ್ಷಣದ ಸಮೀಕ್ಷೆ PM ಮೋದಿ ಮತ್ತು ಬಿಜೆಪಿಗೆ ಖುಷಿ ಕೊಡೋ ರೀತಿ ಬಂದಿದೆ. ಬಟ್ ಮುಂದಿನ ದಿನಗಳಲ್ಲಿ ಟ್ರೆಂಡ್ ಇನ್ನು ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು. ಬಟ್ ಈ ಕ್ಷಣಕ್ಕೆ ಮೋದಿ 3.0 ಗವರ್ಮೆಂಟ್ ಬರೋದು ಪಕ್ಕಾ ಅಂತ ಮೂಡ್ ಆಫ್ ದಿ ನೇಷನ್ ಪೋಲ್ ಕಂಡಕ್ಟೆಡ್ ಬೈ ಇಂಡಿಯಾ ಟುಡೇ ಆ್ಯಂಡ್ ಸಿ ವೋಟರ್ ಹೇಳ್ತಾ ಇದ್ದಾರೆ.